ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ LBE ಘಟಕ ಪರೀಕ್ಷೆ 2 ಸೊ ಈ ಒಂದು 2ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಅಧ್ಯಾಯಗಳು ಯಾವುವು ತಂದಾಗ 3 ಅಧ್ಯಾಯಗಳು ಕಂಡು ಬರ್ತವೆ. ಆ ಅಧ್ಯಾಯಗಳು ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲ. ಇನ್ನು ಮಾನವ ಮತ್ತು ಸಮಾಜ ಅಂತಕ್ಕಂಥ ಒಂದು ಅಧ್ಯಾಯ ತೆಗೆದುಕೊಂಡಿದ್ದೇನೆ. ಅದೇ ರೀತಿ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಒಂದು ಅಧ್ಯಾಯ ಇದೆ. ಸೊ ಟೋಟಲ್ ಆಗಿ 3 ಅಧ್ಯಾಯಗಳು ಕೂಡಿಕೊಂಡು ಒಂದು LBE ಒಂದು ಘಟಕ ಪರೀಕ್ಷೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಸೊ ಮೊದಲಿಗೆ ಏನು ಮಾಡಿ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಉತ್ತರ ಸಹಿತ ಅಥವಾ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಸೊ ಬಹುವಾಕ್ಯ ಪ್ರಶ್ನೆಗಳಲ್ಲಿ ನೋಡ್ಬೋದು. ಸೊ ಅದರೊಳಗೆ ಮೊದಲೇ ಪ್ರಶ್ನೆ ಏನಂತಂದ್ರೆ ಮಳೆಯ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾಣ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದೇ ರೀತಿ 2ನೇ ಪ್ರಶ್ನೆ ನೋಡಿದಾಗ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಸೊ ಒಂದು ಪ್ರಶ್ನೆ ಕಂಡು ಬರ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳು ತೆಗೆದುಕೊಂಡಾಗ 3ನೇ ಪ್ರಶ್ನೆ ಯಾವುದು ಅಂತಂದ್ರೆ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತೇಳಿ ಕರೆಯಲು ಕಾರಣವೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದೇ ರೀತಿ 4ನೇ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆ ಸೊ ಯಾವ ರೇಖಾಂಶವನ್ನು ಆಧರಿಸಿದೆ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ ಸೊ 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. ಅದರೊಳಗೆ 5ನೇ ಪ್ರಶ್ನೆ ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳದ ವಿಶೇಷತೆಯನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಸಮಾಜಶಾಸ್ತ್ರದ ಅಧ್ಯಯನವು ಅತ್ಯಗತ್ಯವಾಗಿದೆ ಏಕೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು ಅಂತೇಳಿ ಸೊ 7ನೇ ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 3 ಅಂಕದ ಪ್ರಶ್ನೆಗಳು. 8ನೇ ಪ್ರಶ್ನೆ ಏನಂತಂದರೆ ಸಿಂಧು ಸರಸ್ವತಿ ನಾಗರಿಕತೆ ನಗರ ಯೋಜನೆಯ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಇನ್ನು ಭೂಭಾಗದ ಮೇಲಿನ 7 ಖಂಡಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು 5ನೇ ಪ್ರಶ್ನೆ ನೋಡಿದಾಗ ಮುಖ್ಯ ಪ್ರಶ್ನೆ 5ರಲ್ಲಿ ನೋಡಿದಾಗ ಸೊ 4 ಅಂಕದ ಒಂದು ಪ್ರಶ್ನೆ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಮಾದರಿ ಉತ್ತರಗಳನ್ನು ಏನು ಮಾಡಿ ಅಂತಂದರೆ ನೋಡ್ಕೊತಾ ಹೋಗೋಣ. ಸೊ ಮುಖ್ಯ ಒಂದು ಪ್ರಶ್ನೆಯಲ್ಲಿ ಬಹುವಾಕ್ಯ ಪ್ರಶ್ನೆಗಳಿತ್ತು. ಅದರೊಳಗೆ ಮೊದಲೇ ಪ್ರಶ್ನೆ ಏನಿತ್ತು ಅಂತಂದ್ರೆ ಮಳೆಯ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಸೊ ಇದ್ದ ತಾಣ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಅದು ಆಪ್ಷನ್ ಬಿ ಆಗ್ತದೆ, ಧೋಲ್ವೀರ ಅಂತಕ್ಕಂಥ ಒಂದು ಪ್ಲೇಸ್. 2ನೇ ಪ್ರಶ್ನೆ ತೆಗೆದುಕೊಂಡ್ರೆ ಸೊ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಅದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಆಗ್ತದೆ, ಆಗಸ್ಟ್ ಕಾಮ್ಟೆ ಅಂತಕ್ಕಂಥವನು ಸರಿಯಾದ ಉತ್ತರ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ತೆಗೆದುಕೊಂಡಾಗ 3ನೇ ಪ್ರಶ್ನೆ ಏನಿತ್ತು ಅಂತಂದ್ರೆ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲು ಕಾರಣವೇನು ಅಂತೇಳಿ. ಸೊ ಇದಕ್ಕೆ ಕಾರಣವೇನು ಅಂತಂದಾಗ ಮಾನವ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳೇನಂತಂದ್ರೆ ಅಗತ್ಯವಾಗಿ ಬೇಕಾಗ್ತವೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಇನ್ನು 4ನೇ ಒಂದು ಪ್ರಶ್ನೆ ತೆಗೆದುಕೊಂಡ್ರೆ ಭಾರತದ ಪ್ರಮಾಣಿತ ವೇಳೆ ಸೊ ಯಾವ ರೇಖಾಂಶವನ್ನು ಆಧರಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ 82 ಡಿಗ್ರಿ ಪೂರ್ವ ರೇಖಾಂಶ ಅಂಥೇಳಿ ನಾವು ಈ ಒಂದು ರೇಖಾಂಶದ ಒಂದು ಏನು ಮಾಡ್ತೀವಿ ಅಂತಂದ್ರೆ ಪ್ರಮಾಣಿತ ವೇಳೆ ಅಥವಾ ಒಂದು ಕಾಲವನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಆಧರಿಸ್ತೀವಿ. ಓಕೆ. ಇನ್ನು ಮುಖ್ಯ ಪ್ರಶ್ನೆ ಸೊ 3ರಲ್ಲಿ ಬಂದಾಗ ಅದು 2 ಅಂಕದ ಒಂದು ಪ್ರಶ್ನೆಗಳು. ಅದರೊಳಗೆ ಮೊದಲೇ ಪ್ರಶ್ನೆ ಯಾವುದು ಅಂತಂದ್ರೆ ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳದ ವಿಶೇಷತೆಯನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ ಸೊ ಸುಟ್ಟ ಇಟ್ಟಿಗೆಗಳಿಂದ ಏನಪ್ಪ ಅಂದ್ರೆ ಇಲ್ಲಿ ಆ ಒಂದು ಸ್ನಾನದ ಗೃಹವನ್ನು ಕಟ್ಟಲಾಗಿದೆ. ಸೊ ಅದೇ ರೀತಿ 2ನೇ ಒಂದು ಅಂಶವನ್ನು ನೋಡ್ತಾಯಿದ್ರೆ ಸೊ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಎರಡೂ ಬದಿಯಲ್ಲಿ ಇಳಿಯುವ ಒಂದು ಮೆಟ್ಟಿಲುಗಳು ಕಂಡು ಬರ್ತವೆ. ಸೊ ಸ್ನಾನದ ಕೊಳದ ಸುತ್ತಲೂ ಏನಪ್ಪ ಅಂದ್ರೆ ಇಲ್ಲಿ ಕೊಠಡಿಗಳು ಕಂಡು ಬರ್ತವೆ. ಸೊ ಈ ಒಂದು ಕೊಳಕ್ಕೆ ಬಾವಿಯಿಂದ ನೀರನ್ನು ಏನು ಮಾಡಲಾಗ್ತಿತ್ತು ಅಂದ್ರೆ ಪೂರೈಕೆ ಮಾಡಲಾಗ್ತಿತ್ತು. ಅದೇ ರೀತಿ ಬಳಸಿದ ನೀರನ್ನು ಹೊರಬಿಡ್ತಕ್ಕಂಥ ವ್ಯವಸ್ಥೆ ಕೂಡ ಇತ್ತು. ಹೌದಾ. ನೆಕ್ಸ್ಟ್ ಏನಂತಂದ್ರೆ ಈ ಒಂದು ಕೊಳವನ್ನು ಮುಖ್ಯ ವ್ಯಕ್ತಿಗಳು ಏನು ಮಾಡ್ತಿದ್ರು ಅಂತಂದ್ರೆ ವಿಶೇಷ ಸಂದರ್ಭದಲ್ಲಿ ಸ್ನಾನವನ್ನು ಇಲ್ಲಿ ಮಾಡಲು ಬಳಸ್ತಿದ್ದಿರ್ಬೋದು ಅಂತೇಳಿ ಒಂದು ನಂಬಿಕೆ ಸೊ ನಮಗೆ ಕಂಡು ಬರ್ತದೆ. ಓಕೆ. 6ನೇ ಪ್ರಶ್ನೆ ಏನಾಯ್ತು ಅಂತಂದ್ರೆ ಈ ಸಮಾಜಶಾಸ್ತ್ರದ ಅಧ್ಯಯನವು ಅತ್ಯಗತ್ಯವಾಗಿದೆ ಏಕೆ ಅಂತೇಳಿ. ಸೊ ಇದರದ ಅಗತ್ಯತೆ ಏನಿದೆ ತಂದಾಗ ಸೊ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕಾರಿ ಆಗುವುದು ಯಾವುದು ಅಂತಂದ್ರೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು. ಇನ್ನು ಸಾಮಾಜಿಕ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ. ಅದೇ ರೀತಿ ಆಧುನಿಕ ಒಂದು ಬೆಳವಣಿಗೆಯ ಜ್ಞಾನವನ್ನು ನಮಗೆ ಕೊಡುತ್ತದೆ. ಸೊ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗ್ತದೆ. ಸೊ ಮಾನವನ ಮಾನಸಿಕ ದೈಹಿಕ ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ಇಲ್ಲಿ
ಸಹಕಾರಿಯಾಗ್ತದೆ. ಇನ್ನು ಮಾನವ ಸಂಘಜೀವಿ ಎಂಬುದನ್ನು ಅರಿಯಲು ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಬೇಕಾಗ್ತದೆ. ಸೊ ಇಷ್ಟು ಅಂಶಗಳೇನಂತಂದ್ರೆ ಒಂದು ಸಮಾಜಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಆಗೋದ್ರಿಂದ ನಮಗೆ ಲಾಭಗಳು. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ ಏನಂತಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಎಂದರೇನು ಅಂತೇಳಿ. ಇಲ್ಲಿ ನೋಡ್ರಿ, ಮೊದಲೇದಾಗಿ ಅಕ್ಷಾಂಶಗಳು ಎಂದರೇನು ಅಂತೇಳಿ. ಸೊ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತೇಳಿ ಕರಿತೀವಿ. ಇನ್ನು ಪೂರ್ವ ಮತ್ತು ಪಶ್ಚಿಮವಾಗಿ, ಸೊ ಇದೊಂದು ಗೋಳದ ತಂದ್ರೆ ಇಲ್ಲಿ, ಸೊ ಇದು ಉತ್ತರ ದಕ್ಷಿಣ, ಇದು ಪೂರ್ವ ಪಶ್ಚಿಮ ಅಂಥೇಳಿ. ಸೊ ಈ ರೀತಿಯಾಗಿ ಎಳೆದಿರ್ತಕ್ಕಂಥ ಒಂದು ಅಕ್ಷಾಂಶಗಳನ್ನು ಅಥವಾ ರೇಖೆಗಳನ್ನ ಅಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟು ರೇಖಾಂಶಗಳೆಂದರೆ ಅಂತೇಳಿ ಅರ್ಥ ನೋಡ್ರಿ. ಸೊ ಭೂಗೋಳದ ಮೇಲೆ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ರೇಖಾಂಶಗಳಂತೇಳಿ ಕರಿತೀವಿ. ಸೊ ಈ ರೀತಿ. ಓಕೆ, ಸೊ ಇವು ರೇಖಾಂಶಗಳಂತೇಳಿ. ಇನ್ನು 8ನೇ ಪ್ರಶ್ನೆ, ಅದು ಮುಖ್ಯ ಪ್ರಶ್ನೆಯಲ್ಲಿ ಬರ್ತದೆ. ಸೊ 3 ಅಂಕದ ಒಂದು ಪ್ರಶ್ನೆ. ಅದು ಯಾವುದಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆಯ ಒಂದು ನಗರ ಯೋಜನೆಯ ವೈಶಿಷ್ಟ್ಯತೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಏನಿತ್ತು ಹಾಗಾದ್ರೆ ವೈಶಿಷ್ಟ್ಯತೆಗಳು ತಂದಾಗ ಮೊದಲನೇ ಒಂದು ಅಂಶ ಏನಂತಂದ್ರೆ ತಗ್ಗಿನ ಪ್ರದೇಶ ಅಂತಕ್ಕಂಥದ್ದು ಜನಪ್ರದೇಶವಾಗಿತ್ತು. ಸೊ ಅದೇ ರೀತಿ 2ನೇ ಅಂಶವನ್ನು ನೋಡಿದಾಗ ಸೊ ಮನೆಗಳನ್ನು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಕ್ರಮಬದ್ಧವಾಗಿ ನಿರ್ಮಿಸ್ತಾಯಿದ್ರು. ರಸ್ತೆ ಮತ್ತು ಒಳಚರಂಡಿಗಳನ್ನು ನಿರ್ಮಿಸ್ತಾಯಿದ್ರು. ಸೊ 1 ಅಥವಾ 2 ಅಂತಸ್ತಿನ ಮನೆಗಳು ಸೊ ಸಾಮಾನ್ಯವಾಗಿ ಕಂಡುಬರ್ತಿದ್ದು. ಇನ್ನು ಕಟ್ಟಡಗಳು ಏನಪ್ಪ ಅಂದ್ರೆ ಇಲ್ಲಿ ಸುಟ್ಟ ಇಟ್ಟಿಗೆಗಳನ್ನು ಬಳಕೆ ಮಾಡ್ತಾಯಿದ್ರು. ಸೊ ಮನೆಯ ಬಾಗಿಲುಗಳು ಸೊ ರಸ್ತೆಯ ಮಗ್ಗುಲಿನಲ್ಲಿದ್ದು, ಸೊ ಯಾವ ಕಿಟಕಿಯೂ ಕೂಡ ಏನಪ್ಪ ಅಂದ್ರೆ ರಸ್ತೆಯ ಕಡೆ ಮುಖ ಮಾಡಿರಲಿಲ್ಲ. ಇನ್ನು ಪ್ರತಿಯೊಂದು ಮನೆಗೆ ಏನಪ್ಪ ಅಂದ್ರೆ ಬಾವಿಗಳು ಇರ್ತಾಯಿದ್ದು, ಆಮೇಲೆ ಸ್ನಾನದ ಕೊಠಡಿಗಳು ಕೂಡ ಇರ್ತಾಯಿದ್ದು. ಇನ್ನು ಸೊ ಮನಬೆಳಕಿಗೆ ಏನಪ್ಪ ಅಂದ್ರೆ ಏನು ಮಾಡ್ತಿರುತ್ತಂದ್ರೆ ಇಲ್ಲಿ ಒಂದು ಕಲುಷಿತ ನೀರು ಏನಿದ್ದಿಲ್ಲ, ಸೊ ಅದನ್ನು ಏನು ಮಾಡ್ತಿರುತ್ತಂದ್ರೆ ಒಳಚರಂಡಿಗೆ ಆ ಒಂದು ಹೋಗುವಂತೆ ಒಂದು ವ್ಯವಸ್ಥೆ ಮಾಡಿದ್ರು. ಇನ್ನು ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ರಂಧ್ರಗಳನ್ನು ನಿರ್ಮಿಸ್ತಾಯಿದ್ರು. ಇನ್ನು ಇದನ್ನು ಗಮನಿಸಲು ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ನೇಮಕ ಮಾಡಿದ್ರು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ನಗರ ಯೋಜನೆಯ ಒಂದು ವೈಶಿಷ್ಟ್ಯಗಳು ಅಥವಾ ಲಕ್ಷಣಗಳಂತೇಳಿ ನೋಡ್ತೀವಿ. ಇನ್ನು 9ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಭೂಭಾಗದ ಮೇಲಿನ 7 ಖಂಡಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಸೊ ಮೊದಲೇದಾಗಿ ನೋಡ್ತಾ ಹೋದ್ರೆ ಏಷ್ಯಾ ಖಂಡ ಅಂತಕ್ಕಂಥದ್ದು ಸೊ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಖಂಡ. ಅದೇ ರೀತಿ ಆಫ್ರಿಕಾ ಖಂಡ, ಸೊ ಇದು 2ನೇದು. ಇನ್ನು ಉತ್ತರ ಅಮೇರಿಕಾ ಖಂಡ, ಅದೇ ರೀತಿ ದಕ್ಷಿಣ ಅಮೇರಿಕಾ ಖಂಡ, ಅಂಟಾರ್ಟಿಕಾ ಖಂಡ, ಯುರೋಪ್ ಖಂಡ. ಸೊ ಲಾಸ್ಟ್ ಒನ್ ಯಾವುದು ಅಂತಂದ್ರೆ ಅತಿ ಚಿಕ್ಕವಾಗಿರ್ತಕ್ಕಂಥ ಒಂದು ಖಂಡ, ಅದು ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು. ಹೌದಾ? ಸೊ ಇಷ್ಟೇನಂತಂದ್ರೆ 7 ಖಂಡಗಳು ಕಂಡು ಬರ್ತವೆ. ಇನ್ನು 4 ಅಂಕದ ಪ್ರಶ್ನೆಯನ್ನು ತೆಗೆದುಕೊಂಡಾಗ 4 ಅಂಕದ ಪ್ರಶ್ನೆ ಯಾವುದು ಇತ್ತು ಅಂತಂದ್ರೆ ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಹಾಗೂ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಕುರಿತು ವಿಶ್ಲೇಷಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ವ್ಯತ್ಯಾಸದ ರೂಪದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನಾವು ನೋಡ್ಬೋದು. ಸೊ ಮೊದಲೇದಾಗಿ ಪೂರ್ವ ಒಂದು ವೇದ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಸೊ ರಾಜನ ಸಹಾಯಕ್ಕೆ ಅಂತಂದ್ರೆ ಸಭಾ ಇತ್ತು, ಸಮಿತಿ ಇತ್ತು, ವಿಧಾತ ಅಂತಕ್ಕಂಥ. ಸೊ ಹಾಗಾದರೆ ಏನಿದು ತಂದಾಗ ಇಲ್ಲಿ ಈ ಒಂದು ಸಭಾ, ಸಮಿತಿ, ವಿಧಾತ ಅಂತಕ್ಕಂಥವುಗಳು ಇವು ರಾಜಕೀಯ ಸಂಸ್ಥೆಗಳು. ಏನಂತಂದ್ರೆ ರಾಜನಿಗೆ ಸಲಹೆ ನೀಡ್ತಕ್ಕಂಥ ಒಂದು ಸಂಸ್ಥೆಗಳು. ಓಕೆ, ನೆಕ್ಸ್ಟು ವರ್ಣ ವ್ಯವಸ್ಥೆ ಅಂತಕ್ಕಂಥ ಒಂದು ಅಸ್ತಿತ್ವದಲ್ಲಿತ್ತು. ಅದೇ ರೀತಿ ವೃತ್ತಿಯ ಮೇಲೆ ಈ ಒಂದು ವರ್ಣ ನಿರ್ಧಾರವಾಗಿತ್ತು ಅಂತೇಳಿ ನೋಡ್ತೀವಿ. ಅಂದರೆ ವೃತ್ತಿ ಅಂತಕ್ಕಂಥದ್ದು ವರ್ಣ ನಿರ್ಧಾರವಾಗಿತ್ತು ಅಂತೇಳಿ. ಇನ್ನು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಇತ್ತು. ಸೊ ಎಲ್ಲಿ ತಂದಾಗ ಪೂರ್ವ ವೇದ ಕಾಲದಲ್ಲಿ. ಓಕೆ, ನೆಕ್ಸ್ಟ್ ವಿಧವಾ ವಿವಾಹ ಅಂತಕ್ಕಂಥದ್ದು ಜಾರಿಯಲ್ಲಿತ್ತು. ಇನ್ನು ಜನರು ಏನು ಮಾಡ್ತಾಯಿದ್ರು ಅಂತಂದ್ರೆ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗುತ್ತಾಯಿದ್ರು. ಓಕೆ, ನೆಕ್ಸ್ಟ್ ಇನ್ನು ಉತ್ತರ ವೇದ ಕಾಲದಲ್ಲಿ ನೋಡ್ತಾ ಹೋದಾದ್ರೆ ಸೊ ಈ ಒಂದು ಅವಧಿಯಲ್ಲಿ ವಿಧಾತ ಅಂತಕ್ಕಂಥ ಒಂದು ಸಭೆ ಏನತ್ತಲ್ಲ ಅಥವಾ ಸಂಸ್ಥೆ ಏನತ್ತಲ್ಲ ಅದೇನಾಗ್ತಿತ್ತು ಅಂತಂದ್ರೆ ಇಲ್ಲಿ ಕಣ್ಮರೆ ಆಗ್ತದೆ. ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅತ್ಯಂತ ಜಟಿಲವಾಗ್ತದೆ. ಅದೇ ರೀತಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ಅಂತಕ್ಕಂಥದ್ದು ಇಲ್ಲಿ ನಿರ್ಧಾರವಾಗತಕ್ಕಂಥ ಒಂದು ಸಿಚುವೇಶನ್ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಾರಂಭವಾಯಿತು. ಇನ್ನು ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಇರಲಿಲ್ಲ. ಸೊ ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ಸಮಾನ ಸ್ಥಾನಮಾನ ಇತ್ತು. ಅದೇ ಒಂದು ಉತ್ತರ ವೇದ ಕಾಲದಲ್ಲಿ ನೋಡ್ತಾ ಹೋದ್ರೆ ಸ್ಥಾನಮಾನ ಅಂತಕ್ಕಂಥದ್ದು ಕೆಳಮಟ್ಟದಲ್ಲಿ ಆಗ್ತಾ ಬಂತು. ನೆಕ್ಸ್ಟು ಈ ಒಂದು ಉತ್ತರ ವೇದ ಕಾಲದಲ್ಲಿ ವರದಕ್ಷಿಣೆ ವ್ಯವಸ್ಥೆ, ಬಾಲ್ಯ ವಿವಾಹ ಅಂತಕ್ಕಂಥ ಒಂದು ವ್ಯವಸ್ಥೆಗಳು ಅಥವಾ ಪದ್ಧತಿಗಳು ಅಸ್ತಿತ್ವಕ್ಕೆ ಬರ್ತವೆ. ಇನ್ನು ಕೊನೆಯ ಒಂದು ಅಂಶವನ್ನು ನೋಡೋದಾದ್ರೆ ಪಶುಪಾಲನೆಗಿಂತ ಏನಂತಂದರೆ ಇಲ್ಲಿ ಜನರು ಏನು ಮಾಡ್ತಾ ಇದ್ರು ಅಂತಂದರೆ ಇಲ್ಲಿ
ಪಶುಪಾಲನೆಗಿಂತ ಕೃಷಿಯನ್ನೇ ಏನು ಮಾಡಿದಿರುತ್ತೆ ಅಂದರೆ ಜನರು ಇಲ್ಲಿ ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊತ ಬಂದರು. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು 10ನೇ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇದಿಷ್ಟು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂತಂದರೆ LBA ಘಟಕ ಪರೀಕ್ಷೆ 2 ಆಗಿರ್ತದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.